ನಟಿಯರ ವಿರುದ್ಧದ ಲೈಂಗಿಕ ದೌರ್ಜನ್ಯ ವಿಷಯ ಹಲ್ಚಲ್ ಸೃಷ್ಟಿಸಿತ್ತು. ರಾಜ್ಯದಲ್ಲೂ ಕೇರಳ ಮಾದರಿಯ ಸಮಿತಿ ರಚನೆಗೆ ಕೂಗು ಕೇಳಿ ಬಂದಿತ್ತು. 153 ಕಲಾವಿದರ ಸಹಿಯನ್ನ ಸಿಎಂಗೆ ಸಲ್ಲಿಸಿದ್ರು. ಇದೇ ಸಹಿ ವಿಷಯ ಮತ್ತೊಂದು ಜಟಾಪಟಿ ಸೃಷ್ಟಿಸಿದೆ. ಲೈಂಗಿಕ ದೌರ್ಜನ್ಯ ತಡೆಗೆ ಸಮಿತಿ ರಚನೆ ವಿಚಾರ. ಫೈರ್ ಸಂಸ್ಥೆ ಪತ್ರಕ್ಕೆ ಸಹಿ ಮಾಡಿಲ್ಲ ಎಂದ ಕಿಚ್ಚ. ಹೌದು, ಸ್ಯಾಂಡಲ್ವುಡ್ನಲ್ಲಿ ಲೈಂಗಿಕ ದೌರ್ಜನ್ಯ ತಡೆ ನಿಟ್ಟಿನಲ್ಲಿ ಕೇರಳ ಮಾದರಿಯಲ್ಲಿ ಹೇಮಾ ಸಮಿತಿ ರಚಿಸಬೇಕು ಅಂತ ಕೂಗು ಎದ್ದಿತ್ತು. ಈ ಸಂಬಂಧ ಫೈರ್ ಸಂಸ್ಥೆ ಕಲಾವಿದರ ಅಭಿಪ್ರಾಯ ಸಂಗ್ರಹಿಸಿ ಸಿಎಂಗೂ ಮನವಿ ಸಲ್ಲಿಸಿದ್ರು. ನಟ ಸುದೀಪ್, ರಮ್ಯಾ, ಆಶಿಕಾ ರಂಗನಾಥ್ ಸೇರಿದಂತೆ ಅನೇಕರು ಸಹಿ ಮಾಡಿದ್ದಾರೆ ಅನ್ನೋ ಪತ್ರ ಹೊರಬಿದ್ದಿತ್ತು. ಆದ್ರೆ ಫೈರ್ ಸಂಸ್ಥೆಯ ಪತ್ರಕ್ಕೆ ನಾನು ಸಹಿಯನ್ನೇ ಹಾಕಿಲ್ಲ ಅಂತ ಕಿಚ್ಚ ಸುದೀಪ್ ಹೇಳಿದ್ದಾರೆ. ಯಾವುದಕ್ಕೂ ಸಿಗ್ನೇಚರ್ ಆಗದಿರೋ ಜಾಗಕ್ಕೆಲ್ಲ ನನ್ನ ಹೆಸರು ಹಾಕ್ತಾರೆ. ಆಕ್ಚುಲಿ ನಾನು ಏನು ಉತ್ತರ ಕೊಡಬೇಕು ಕೊಟ್ಟಿದ್ದೀನಿ. ಈ ವೇದಿಕೆ ಅದಕ್ಕಲ್ಲಪ್ಪ. ದಟ್ಸ್ ಆಲ್ ಇಟ್ ಇಸ್. ವೇದಿಕೆ ಅದಕ್ಕಲ್ಲ. ಆ ಸಂಸ್ಥೆ ಮೇಲೆ ನನಗೆ ಗೌರವ ಇದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಚಿತ್ರರಂಗದ ಮೇಲೆ ನನಗೆ ಗೌರವ ಇದೆ. ನನ್ನ ಚಿತ್ರರಂಗದಲ್ಲಿರೋ ನನ್ನ ಹಿರಿಯರ ಮೇಲೆ ಗೌರವ ಇದೆ, ನಂಬಿಕೆ ಇದೆ. ಇಷ್ಟೇ ಅಲ್ಲ, ನಮ್ಮ ಮನೆ ಮರ್ಯಾದೆಯನ್ನ ಕಾಪಾಡಿಕೊಳ್ಳುವ ಶಕ್ತಿ ಚಿತ್ರರಂಗಕ್ಕೆ ಇದೆ ಅನ್ನುವ ಮೂಲಕ ಲೈಂಗಿಕ ದೌರ್ಜನ್ಯ ತಡೆಗೆ ಸಮಿತಿ ರಚನೆಗೆ ಪರೋಕ್ಷವಾಗಿ ಕಿಡಿಕಾರಿದ್ದಾರೆ. ಸೊ ಯಾವ ಸಂಸ್ಥೆನೂ ನಾನು ಕೀಳಾಗಿ ನೋಡಬೇಕು ಅಂತಲ್ಲ. ಆ್ಯಂಡ್ ನಮ್ಮ ಮರ್ಯಾದೆ, ನಮ್ಮ ಮನೆ ಮರ್ಯಾದೆಗಳು ಏನು ಅನ್ನೋದು ನಮ್ಗೆ ಗೊತ್ತಿರೋದ್ರಿಂದ ನಮ್ಮ ಮರ್ಯಾದೆಗಳನ್ನ, ನಮ್ಮ ಮನೆ ಮರ್ಯಾದೆಗಳನ್ನ ಕಾಪಾಡ್ಕೊಂಡು ಬರೋಂಥ ಶಕ್ತಿ ನಮ್ಮ ಚಿತ್ರರಂಗಕ್ಕಿದೆ. ಅದನ್ನ ನಾನು ಹೇಳಿದೆ ಹೊರತು ಬೇರೆ ಏನಿಲ್ಲ. ಇನ್ನು ಸುದೀಪ್ ಅವರ ಸಹಿ ವಿಷಯವಾಗಿ ರಮ್ಯಾ ಅವರನ್ನೇ ಕೇಳಬೇಕು ಅಂತ ಚೇತನ್ ಅಹಿಂಸಾ ಹೇಳಿದ್ದಾರೆ. ನಮಗೆ 153 ಜನ ಹಾಕಿದಾಗ ಪ್ರತಿಯೊಬ್ಬರದು ಕೂಡ ನಮಗೆ ಅವರಿಂದ ನಾವು ಪೆಟಿಷನ್ ಕಳಿಸಿ, ಅವರು ಫೈರ್ ಪಿಟಿಷನ್ ಫಸ್ಟೇ ನಾವು ಪೆಟಿಷನ್ ರೆಡಿ ಮಾಡಿದ್ವಿ. ಆ ಪೆಟಿಷನ್ ಓದ್ಬಿಟ್ಟು ನೀವು ಇದು ಮಾಡಿ ಅಂತ ಹೇಳಿ ನೀವು ರಮ್ಯಾ ಅವ್ರನ್ನೇ ಕೇಳಬೇಕು. ರಮ್ಯಾ ಅವರು ಇದಕ್ಕೆ ಉತ್ತರ ಕೊಡಲಿ. ಅವರು ಮತ್ತು ಸುದೀಪ್ ಅವ್ರದ್ದು ಏನು ನಡೀತು ಅಂತ ರಮ್ಯಾರು ನಮಗೆ ಇದಕ್ಕೆ ಭಾಳ ಬೆಂಬಲ ಸೂಚಿಸಿದ್ದಾರೆ. ಅವರು ಕೂಡ ಅವ್ರು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದಾರೆ. ಅಂತೂ ಲೈಂಗಿಕ ದೌರ್ಜನ್ಯ ತಡೆಗೆ ಸಮಿತಿ ರಚನೆ ವಿಷಯ ಚಂದನವನದಲ್ಲೇ ಭಿನ್ನಾಭಿಪ್ರಾಯ ಸೃಷ್ಟಿಸಿದೆ. ಬ್ಯೂರೋ ರಿಪೋರ್ಟ್, TV9.